ದ ಪವರ್ ಆಫ್ ಥಾಟ್ಸ್. ನೀವು ಯಾವಾಗಾದರೂ ಗಮನಿಸಿದ್ದೀರಾ? ಇಬ್ಬರು ಸೇಮ್ ಸಿಚುಯೇಷನ್ನ ಫೇಸ್ ಮಾಡ್ತಾ ಇರ್ತಾರೆ, ಆದರೆ ಒಬ್ಬರು ಗೆಲ್ತಾರೆ ಮತ್ತೊಬ್ಬರು ಸೋಲ್ತಾರೆ. ಯಾಕೆ ಹೀಗೆ? ಇದಕ್ಕೆ ಕಾರಣ ನಾವು ಯೋಚನೆ ಮಾಡೋ ರೀತಿ. ನಮ್ಮ ಆಲೋಚನಾ ಶಕ್ತಿ ನಾವು ಅಂದ್ಕೊಂಡಕ್ಕಿಂತ ಬಹಳ ಪವರ್ಫುಲ್. ಯಾಕಂದರೆ ನಮ್ಮ ಬ್ರೈನ್ ಮ್ಯಾಗ್ನೆಟ್ ಥರ ಕೆಲಸ ಮಾಡುತ್ತೆ. ನಮ್ಮ ಬ್ರೈನ್ ಸತತವಾಗಿ ಪ್ಯಾಟ್ರನ್ಸ್ಗಳನ್ನ ಹುಡುಕ್ತಾ ಇರುತ್ತೆ. ನಾವು ಪದೇ ಪದೇ ಏನನ್ನು ಯೋಚನೆ ಮಾಡ್ತಾ ಇರ್ತೀವೋ ನಮ್ಮ ಮೈಂಡ್ ಅದರ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾ ಇರುತ್ತೆ. ನಾವು ಸಮಸ್ಯೆಗಳ ಬಗ್ಗೆ ಅಂದರೆ ಪ್ರಾಬ್ಲಮ್ಸ್ಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ನಮ್ಮ ಬ್ರೈನ್ ಹೆಚ್ಚು ಪ್ರಾಬ್ಲಮ್ಸ್ಗಳನ್ನ ನಮಗೋಸ್ಕರ ಹುಡ್ಕೊತಾ ಇರುತ್ತೆ. ಅದೇ ನಾವು ಪಾಸಿಬಿಲಿಟೀಸ್ ಅಥವಾ ಅವಕಾಶಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ನಮ್ಮ ಬ್ರೈನ್ ಸೊಲ್ಯೂಷನ್ಸ್ನ ಕೊಡುತ್ತೆ ನಮಗೆ. ಹೀಗಾಗಿ ನಮ್ಮ ಬ್ರೈನ್ ಮ್ಯಾಗ್ನೆಟ್ ಆಗಿ ಕೆಲಸ ಮಾಡುತ್ತದೆ. ನಾವು ಯಾವುದನ್ನು ಬಹಳ ಯೋಚನೆ ಮಾಡ್ತೀವೋ ಅದು ನಮಗೆ ಲಭಿಸುತ್ತದೆ. ನಮ್ಮ ಲೈಫ್ ಸ್ಟಾರ್ಟ್ ಆಗೋದು ಆಲೋಚನೆಗಳಿಂದ, ಆ್ಯಕ್ಷನ್ಸ್ಗಳಿಂದ ಅಲ್ಲ. ಥಾಟ್ಸ್ ಎಮೋಷನ್ಸ್ನ ಕ್ರಿಯೇಟ್ ಮಾಡುತ್ತೆ. ಅದೇ ಎಮೋಷನ್ಸ್ ಆ್ಯಕ್ಷನ್ಸ್ನ ಕ್ರಿಯೇಟ್ ಮಾಡುತ್ತೆ. ಆ್ಯಕ್ಷನ್ಸ್ ರಿಸಲ್ಟ್ನ ಕ್ರಿಯೇಟ್ ಮಾಡುತ್ತೆ. ಹೀಗೆ ಥಾಟ್ಸಿಂದ ಎಮೋಷನ್ಸ್, ಎಮೋಷನ್ಸಿಂದ ಆ್ಯಕ್ಷನ್ಸ್, ಆ್ಯಕ್ಷನ್ಸಿಂದ ರಿಸಲ್ಟ್. ನಾವು ಬದಲಾಯಿಸಬೇಕು ಅಂದರೆ ಮೊದಲನೇ ಹಂತವಾದ ಥಾಟ್ಸ್ನ ಬದಲಾಯಿಸಿದರೆ ನಮ್ಮ ಫೈನಲ್ ರಿಸಲ್ಟ್ ನಿಧಾನವಾಗಿ ಬದಲಾಯಿಸಬಹುದು. ಇಮ್ಯಾಜಿನ್ ಮಾಡ್ಕೊಳ್ಳಿ, ಇಬ್ಬರು ಒಂದು ಜಾಬ್ ಇಂಟರ್ವ್ಯೂಗೆ ಹೋಗ್ತಾ ಇರ್ತಾರೆ. ಅದರಲ್ಲಿ ಮೊದಲನೇ ವ್ಯಕ್ತಿ ಹೇಳ್ತಾನೆ, ನಾನು ಫೇಲಾಗಿ ಹೋಗ್ತೀನಿ, ಬೇರೆಯವರು ನನಗಿಂತ ಬೆಟರ್ ಆಗಿದ್ದಾರೆ. ಇದರ ರಿಸಲ್ಟ್ ಏನಾಗಿರುತ್ತೆ? ಅವರು ನರ್ವಸ್ ಆಗಿ ಕನ್ಫ್ಯೂಸ್ ಆಗೋದು ಮತ್ತು ಆನ್ಸರ್ಗಳು ಮರೆತು ಹೋಗೋದು. ಇದರಿಂದ ಇಂಟರ್ವ್ಯೂ ಸರಿಯಾಗಿ ನಡೆಯೋದಿಲ್ಲ, ಕೆಲಸನೂ ಸಿಗೋದಿಲ್ಲ. ಅದೇ ಮತ್ತೊಬ್ಬ ವ್ಯಕ್ತಿ ಹೇಳ್ತಾನೆ, ನಾನು ಚೆನ್ನಾಗಿ ಪ್ರಿಪೇರ್ ಆಗಿದ್ದೇನೆ, ನಾನು ನನ್ನ ಬೆಸ್ಟ್ ಕೊಡ್ತೇನೆ ಅಂತ. ಅದರ ರಿಸಲ್ಟ್ಸ್ ಕಾಮ್ ಮೈಂಡಿಂದ ಕ್ಲಿಯರ್ ಆಗಿ ಆನ್ಸರ್ ಮಾಡ್ತಾ ಹೋಗ್ತಾನೆ ಆ್ಯಂಡ್ ಕಾನ್ಫಿಡೆನ್ಸಿಂದ ಉತ್ತರ ಕೊಟ್ಟು ಕೆಲಸನೂ ಪಡೆದುಕೊಳ್ತಾನೆ. ಇಬ್ಬರ ಸಿಚುಯೇಷನ್ ಒಂದೇ ಆಗಿತ್ತು, ಆದರೆ ಥಾಟ್ಸ್ ಮಾತ್ರ ಬೇರೆ ಬೇರೆ ಆಗಿತ್ತು. ಬಹಳ ಜನ ಹೇಳ್ತಾರೆ, ಪೈಥಾನ್ ಅಥವಾ ಪ್ರೋಗ್ರಾಮಿಂಗ್ ತುಂಬ ಕಷ್ಟ, ಎಕ್ಸೆಲ್ ನನಗೆ ಅರ್ಥನೇ ಆಗೋದಿಲ್ಲ, ನನಗೆ ಕಲಿಯೋದಕ್ಕೆ ಕಷ್ಟ. ಅವರು ಹೀಗೆ ಯೋಚನೆ ಮಾಡೋದ್ರಿಂದ ಅವರು ಯಾವತ್ತೂ ಕಲಿಯೋದಕ್ಕೆ ಸ್ಟಾರ್ಟ್ ಕೂಡ ಮಾಡೋದಿಲ್ಲ. ಆದರೆ ಬಹಳಷ್ಟು ಮಂದಿ ನನಗೆ ಇವತ್ತು ಗೊತ್ತಿಲ್ಲದೆ ಇರಬಹುದು, ನಾನು ಸ್ಟೆಪ್ ಬೈ ಸ್ಟೆಪ್ ಕಲಿತೀನಿ ಅಂತ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಒಂದು ವರ್ಷದಲ್ಲಿ ಎಕ್ಸ್ಪರ್ಟ್ ಕೂಡ ಆಗಿಬಿಡ್ತಾರೆ. ಇಲ್ಲಿ ಕೂಡ ಅವರ ಥಾಟ್ಸ್ ಬೇರೆ ಬೇರೆ ಆಗಿತ್ತು. ನಿಮ್ಗೊಂದು ಸಣ್ಣ ಕತೆ ಹೇಳ್ತೀನಿ. 2 ಬೀಜ ಮಣ್ಣಿನ ಮೇಲೆ ಬಿದ್ದಿರ್ತವೆ. ಒಂದು ಬೀಜ ಹೇಳುತ್ತೆ, ನನಗೆ ಭಯ, ಸೂರ್ಯನ ಬಿಸಿಲು ನನ್ನನ್ನು ಸುಟ್ಟರೆ ಏನು ಮಾಡೋದು, ಮಳೆ ನೀರು ಕೊಚ್ಕೊಂಡು ಹೋದರೆ ಏನು ಮಾಡೋದು ಅಂತ. ಅದು ಮಣ್ಣಿನಲ್ಲೇ ಉಳಿದು ಬಿಡುತ್ತೆ. 2ನೇ ಬೀಜ ಹೇಳುತ್ತೆ, ನಾನು ಬೆಳಿತೀನಿ, ನಾನು ರಿಸ್ಕ್ ತಗೊಳ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಅದು ಮಣ್ಣಿನಿಂದ ಜಾಗ ಮಾಡ್ಕೊಂಡು ಹೊರಬಂದು ಸೂರ್ಯನ ತಾಪ ಹಾಗೂ ಮಳೆ ನೀರನ್ನು ಎದುರಿಸುತ್ತೆ. ಕಾಲ ಕಳೆದ ಹಾಗೆ ಮೊಳಕೆಯಾಗಿ ಚಿಗುರಿ ಗಿಡವಾಗಿ ಸುಂದರವಾಗಿ ಮರವಾಗುತ್ತೆ. ಮೊದಲನೇ ಬೀಜ ಟ್ರೈ ಕೂಡ ಮಾಡದೆ ಅಲ್ಲೇ ಉಳಿದು ಬಿಡುತ್ತೆ. ಪಾಸಿಟಿವ್ ಥಿಂಕಿಂಗ್ ಅಂದರೆ ಪ್ರಾಬ್ಲಮ್ಸ್ಗಳನ್ನ ಇಗ್ನೋರ್ ಮಾಡೋದಲ್ಲ, ಅದಕ್ಕೆ ಒಂದು ಸೊಲ್ಯೂಷನ್ ಇದೆ ಅಂತ ನಂಬೋದು. ನೆಗೆಟಿವ್ ಥಿಂಕಿಂಗ್ ಭಯನ ಹುಟ್ಟಿಸಿದರೆ ಪಾಸಿಟಿವ್ ಥಿಂಕಿಂಗ್ ಅದೇ ಭಯನ ಓಡಿಸಿ ಆತ್ಮಶಕ್ತಿ ತುಂಬ. ನಮ್ಮ ಮೈಂಡ್ ಫಲವತ್ತಾದ ಮಣ್ಣಿನ ಹಾಗೆ, ನಾವು ಏನನ್ನು ಬಿತ್ತಿರ್ತೀವೋ ಅದು ಬೆಳೆಯುತ್ತೆ. ಈ ಒಂದು ಸಿಂಪಲ್ ಹ್ಯಾಬಿಟ್ನ ರೂಢಿಸ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಒಳ್ಳೆಯ ಕೆಲಸ ಇವತ್ತು ನಾನು ಮಾಡ್ತೇನೆ ಅಂತ. ಇದು ಒಂದು ಥಿಂಕಿಂಗ್ ಸಾಕು ನಿಮ್ಮ ಜೀವನವನ್ನು ಚೇಂಜ್ ಮಾಡೋಕ್ಕೆ. ನಮ್ಮ ಜೀವನ ಒಂದು ದಿನದಲ್ಲಿ ಬದಲಾಗೋದಿಲ್ಲ, ಅದು ನಿಶ್ಶಬ್ದವಾಗಿ ಸೈಲೆಂಟಾಗಿ ಒಂದೊಂದೇ ಥಾಟ್ಗಳಿಂದ ಮತ್ತು ಡಿಸಿಷನ್ಸ್ಗಳಿಂದ ನಮ್ಮ ಆ್ಯಕ್ಷನ್ಸ್ಗಳಿಂದ ಬದಲಾಗ್ತಾ ಹೋಗುತ್ತೆ. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಒಂದು ಅದ್ಭುತ ಶಕ್ತಿ ಇದೆ, ಅದೇ ದ ಸೈಲೆನ್ಸ್ ಸ್ಪಾರ್ಕ್.